ನನ್ನ ಹೆಸರು ಅಭಿಜಿತ್ ಮಾಲಿಂಗಪ್ಪ ಗುಡ್ಕೇತ್ರ. ನಾನು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಾರಿಯಾಳ ಗ್ರಾಮದ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ 12 ವರ್ಷದಿಂದ ಗ್ರಂಥಪಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕು ಪಂಚಾಯತ್ ಬೆಳಗಾವಿ, ಗ್ರಾಮ ಪಂಚಾಯತಿ ಮಾರಿಯಾಳ ಇವರ ಸಹಯೋಗದೊಂದಿಗೆ ಗ್ರಂಥಾಲಯವನ್ನು ಡಿಜಿಟಲ್ ಗ್ರಂಥಾಲಯ ಮತ್ತು ಅರಿವು ಕೇಂದ್ರವಾಗಿ ಉನ್ನತೀಕರಣಗೊಳಿಸಲಾಗಿದೆ. ಸದ್ಯ ನಮ್ಮ ಮಾರಿಯಾಳ ಗ್ರಾಮದ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ 10,000ಕ್ಕೂ ಅಧಿಕ ಪುಸ್ತಕಗಳು, 4 ಸ್ಮಾರ್ಟ್ಫೋನ್, 2 ಕಂಪ್ಯೂಟರ್, 1 ಸ್ಮಾರ್ಟ್ ಟಿವಿ ಮತ್ತು ಇಂಟರ್ನೆಟ್ ವ್ಯವಸ್ಥೆಯು ಸಾರ್ವಜನಿಕರಿಗಾಗಿ ಲಭ್ಯವಿದೆ. ನಮಸ್ತೆ. ಸಾವಿತ್ರಿ ಎಂ, ಅರಿವು ಕೇಂದ್ರ, ಮಂಡೆಕೋಲು, ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲೂಕು. ನಮ್ಮಲ್ಲಿ ಸುಮಾರು 900 ಜನ ವಿದ್ಯಾರ್ಥಿಗಳನ್ನು ಓದುವ ಬೆಳಕು ಯೋಜನೆಯಡಿಯಲ್ಲಿ ನೋಂದಾವಣೆ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ಈ ಲೈಬ್ರರಿಯನ್ನು ಉಪಯೋಗಿಸಿಕೊಳ್ಳುತ್ತಾ ಸುಮಾರು 200-300ಕ್ಕಿಂತ ಹೆಚ್ಚು ಸಾರ್ವಜನಿಕರು, ಮಹಿಳೆಯರು ಕೂಡ ಈ ಗ್ರಂಥಾಲಯವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಗ್ರಂಥಾಲಯದಲ್ಲಿ 1 ಲ್ಯಾಪ್ಟಾಪ್, 1 ಕಂಪ್ಯೂಟರ್ ಮತ್ತೊಂದು ಮೊಬೈಲ್ ಅನ್ನು ಕೂಡ ನೀಡಲಾಗಿದೆ. ಇದನ್ನು ಕೂಡ ಸಾರ್ವಜನಿಕರು ಬಳಸುತ್ತಿದ್ದಾರೆ. ನಮಸ್ತೆ. ನೀಲಸಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದ ಮೇಲ್ವಿಚಾರಕಿಯಾಗಿ 10 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ. ವಿಶೇಷ ಚೇತನರು 67 ಜನ ಮೆಂಬರ್ಶಿಪ್ ಆಗುತ್ತೆ. ಅದರ ಸ್ಟೂಡೆಂಟ್ಸು 10 ಜನ ಸುಗಮ ಪುಸ್ತಕಾಲಯಕ್ಕೆ ಆ್ಯಡ್ ಮಾಡಿದ್ದೀವಿ. ಪ್ರತಿ ಸ್ಟೂಡೆಂಟ್ಸು ಸುಗಮ ಪುಸ್ತಕಾಲಯಕ್ಕೆ ಆ್ಯಡ್ ಮಾಡಿರೋದು ಯೂಸರ್ ಐ ಡಿ, ಪಾಸ್ವರ್ಡು, ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ವಿ. ಪ್ರತಿ ಸ್ಟೂಡೆಂಟು ಬಂದ್ಬಿಟ್ಟು ಅವ್ರದ್ದು ಡೀಟೇಲ್ಸ್ ತೊಗೊಂಡು ಬಂದು ಅವರು ಸುಗಮ ಪುಸ್ತಕಾಲಯ ಆ್ಯಪ್ನ ತುಂಬ ಸುಲಭವಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಶ್ರವಣ ದೋಷ ಇರೋರಿಗೆ ಹೆಡ್ ಸ್ಪೀಕರು, ಇದು ತುಂಬ ಸಹಾಯ ಆಗುತ್ತೆ. ಪ್ರತಿ 42 ವಾರಗಳಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲೇ ಅದು ವಿಶೇಷ ಚೇತನ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಅದರಲ್ಲಿ ಶ್ರವಣ ದೋಷ ಇರೋರು ತುಂಬ ಜನ ಬರ್ತಾರೆ. ಅವ್ರಿಗೆ ತುಂಬ ಹೆಡ್ಫೋನ್ ಯೂಸ್ ಆಗ್ತಿದೆ. ಇಷ್ಟು ಸೌಲಭ್ಯವನ್ನು ಗ್ರಾಮೀಣ ಜನತೆಗೆ, ವಿಶೇಷ ಚೇತನರಿಗೆ ಒದಗಿಸಿಕೊಟ್ಟಂತ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ.